ಹಲೋ ಎವ್ರಿವನ್, ಸ್ಕಿಲ್ಸ್ ಅಪ್ ವಿತ್ ಸಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಗಿಟ್ ಕೂಡ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಗೂಗಲ್ಗೆ ಹೋಗಿ ಟೈಪ್ ಮಾಡಿ ಗಿಟ್ ಡೌನ್ಲೋಡ್ ಅಂತ ಕೊಡಬೇಕು. ಗೂಗಲಲ್ಲಿ ಫಸ್ಟ್ ಲಿಂಕ್ ಬಂದಿರುತ್ತಲ್ವಾ, ಗಿಟ್ ಡೌನ್ಲೋಡ್ SCM ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಓಪನ್ ಮಾಡಿ. ವಿಂಡೋಸ್ ಇದ್ರೆ ವಿಂಡೋಸ್ಗೆ ಕ್ಲಿಕ್ ಮಾಡಿ, ಮ್ಯಾಕ್ OS ಇದ್ರೆ ಮ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇದು ವಿಂಡೋಸ್ ಆಗಿದ್ರೆ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ 64 ಬಿಟ್ ಗಿಟ್ ಫಾರ್ ವಿಂಡೋಸ್ ಸೆಟಪ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡೌನ್ಲೋಡ್ಸ್ ಅಲ್ಲಿ ಹೋಗಿ ನಾವು ನೋಡಬೇಕು, ಅದು ಡೌನ್ಲೋಡ್ ಆಗಿರುತ್ತೆ. ಅದನ್ನ ಓಪನ್ ಮಾಡಿ. ನೀವು ಸ್ಪೀಡ್ ಆಗಿ ಏನ್ ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಂಡು ಹೋಗ್ಬಾರ್ದು, ಅದು ಆಮೇಲೆ ಹೆರರ್ಸ್ ಬರುತ್ತೆ. ಫಸ್ಟ್ ನೆಕ್ಸ್ಟ್ ಅಂತ ಹೊಡಿರಿ. ಸೆಲೆಕ್ಟ್ ಡೆಸ್ಟಿನೇಷನ್ ಲೊಕೇಶನ್ ಅಂತ ಕೇಳಿದರೆ ಅದಕ್ಕೂ ನೆಕ್ಸ್ಟ್ ಅಂತ ಹೊಡಿರಿ. ಫೋಲ್ಡರ್ ಎಕ್ಸಿಸ್ಟ್ ಅಂತ ಬರುತ್ತೆ, ಅದಕ್ಕೂ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಎಸ್ ಆರ್ ನೋ ಅಂತ ಬರುತ್ತೆ, ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ಈಗ ಅದು ಸೆಲೆಕ್ಟ್ ಕಾಂಪೋನೆಂಟ್ಸ್ ಅಂತ ಕೇಳುತ್ತೆ, ಅದಕ್ಕೆ ನಾವು ಈಗ ಅಡಿಷನಲ್ ಐಕಾನ್ಸ್ ಮೇಲೆ ಕ್ಲಿಕ್ ಮಾಡಿರ್ಬೇಕು, ಅದು ಟಿಕ್ ಆಗಿರ್ಬೇಕು. ಮತ್ತೆ ಆನ್ ದಿ ಡೆಸ್ಕ್ ಟಾಪ್ ಅದ್ರ ಮೇಲೂ ಟಿಕ್ ಆಗಿರ್ಬೇಕು. ವಿಂಡೋಸ್ ಎಕ್ಸ್ಪ್ಲೋರರ್ ಇಂಟಿಗ್ರೇಷನ್ ಅದ್ರ ಮೇಲೂ ಟಿಕ್ ಆಗಿರ್ಬೇಕು. ಗಿಟ್ ಬ್ಯಾಶ್ ಇಯರ್ ಅದನ್ನು ಟಿಕ್ ಮಾಡಿರ್ಬೇಕು. ಗಿಟ್ GUI ಇಯರ್ ಅದನ್ನು ಟಿಕ್ ಆಗಿರ್ಬೇಕು. ಗಿಟ್ LFS ಲಾರ್ಜ್ ಫೈಲ್ ಸಪೋರ್ಟ್ ಅಂತ ಅದನ್ನು ಟಿಕ್ ಆಗಿರ್ಬೇಕು. ನೆಕ್ಸ್ಟ್ ಅಸೋಸಿಯೇಟೆಡ್ ಗಿಟ್ ಕಾನ್ಫಿಗರೇಷನ್ ಫೈಲ್ ವಿತ್ ಡಿಫಾಲ್ಟ್ ಟೆಕ್ಸ್ಟ್ ಎಡಿಟರ್ ಅದ್ರ ಮೇಲೂ ಕ್ಲಿಕ್ ಆಗಿರ್ಬೇಕು. ಅಸೋಸಿಯೇಟೆಡ್ .sh ಫೈಲ್ ಟು ಬಿ ರನ್ ವಿತ್ ಬ್ಯಾಶ್ ಅದನ್ನು ಟಿಕ್ ಮಾಡಿರ್ಬೇಕು. ಇನ್ನ 2 ಇದೆ ಅಲ್ವಾ, ಅದೇ ನೆಸೆಸರಿ ಇಲ್ಲ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟಾರ್ಟ್ ಮೆನ್ಯೂ ಫೋಲ್ಡರ್ ಅಂತ ಕೇಳಿದ್ದಾರೆ, ಅದಕ್ಕೂ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಚೂಸಿಂಗ್ ದಿ ಡಿಫಾಲ್ಟ್ ಎಡಿಟರ್ ಯೂಸ್ಡ್ ಬೈ ಗಿಟ್ ಅಂತ ಕೇಳಿದ್ದಾರೆ, ಅದಕ್ಕೂ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಡ್ಜಸ್ಟಿಂಗ್ ದಿ ನೇಮ್ ಆಫ್ ದಿ ಇನಿಷಿಯಲ್ ಬ್ರಾಂಚ್ ಇನ್ ನ್ಯೂ ರೆಪಾಸಿಟರೀಸ್ ಅಂತ ಕೇಳಿದ್ದಾರೆ, ಅದಕ್ಕೆ ಓವರ್ ರೈಟ್ ದಿ ಡಿಫಾಲ್ಟ್ ಬ್ರಾಂಚ್ ನೇಮ್ ಫಾರ್ ನ್ಯೂ ರೆಪಾಸಿಟರೀಸ್ ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಚೂಸ್ ಮಾಡ್ಕೋಬೇಕು. ಅದಕ್ಕೆ ಮೈನ್ ಅಂತ ಇರುತ್ತೆ ಕೆಳಗಡೆ, ಅದು ಮೈನ್ ಅಂತಾನೆ ಇರ್ಲಿ. ನೆಕ್ಸ್ಟ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಅಡ್ಜಸ್ಟಿಂಗ್ ಯುವರ್ ಪಾತ್ ಎನ್ವಿರಾನ್ಮೆಂಟ್ ಅಂತ ಬರುತ್ತೆ, ಅದಕ್ಕೆ ಗಿಟ್ ಫ್ರಮ್ ದಿ ಕಮಾಂಡ್ ಲೈನ್ ಅಂಡ್ ಆಲ್ಸೋ ಫ್ರಮ್ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಇದನ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಚೂಸಿಂಗ್ ದಿ SSH ಎಕ್ಸಿಕ್ಯೂಟಬಲ್ ಅಂತ ಕೇಳಿದ್ದಾರೆ, ಅದಕ್ಕೆ ನಾವು ಯೂಸ್ ಬಂಡಲ್ ಓಪನ್ SSH ಮೇಲೆ ಚೂಸ್ ಮಾಡಬೇಕು. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಒನ್ ಚೂಸಿಂಗ್ HTTPS ಟ್ರಾನ್ಸ್ಪೋರ್ಟ್ ಬ್ಯಾಕ್ ಎಂಡ್ ಅಂತ ಕೇಳಿದ್ದಾರೆ, ಅದಕ್ಕೆ ಯೂಸ್ ದಿ ಓಪನ್ SSL ಬೈನರಿ ಆರ್ ಲೈಬ್ರರಿ ಅಂತ ಕೊಟ್ಟಿರ್ತಾರೆ, ಅದನ್ನ ಚೂಸ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒನ್ ಕಾನ್ಫಿಗರಿಂಗ್ ದಿ ಲೈನ್ ಎಂಡಿಂಗ್ ಕಾನ್ವರ್ಸೇಷನ್ ಅಂತ ಕೇಳಿದ್ದಾರೆ, ಅದಕ್ಕೆ ಚೆಕ್ಔಟ್ ವಿಂಡೋಸ್ ಸ್ಟೈಲ್ ಕಮಿಟ್ ಯುನೆಕ್ಸ್ ಸ್ಟೈಲ್ ಲೈನ್ ಎಂಡಿಂಗ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಕಾನ್ಫಿಗರಿಂಗ್ ದಿ ಟರ್ಮಿನಲ್ ಎಮ್ಯುಲೇಟರ್ ಟು ಯೂಸ್ ದಿ ಗಿಟ್ ಬ್ಯಾಶ್ ಅಂತ ಕೇಳಿದ್ದಾರೆ, ಅದಕ್ಕೆ ನಾವು ಯೂಸ್ ಮಿನಿ TTY ದಿ ಡಿಫಾಲ್ಟ್ ಟರ್ಮಿನಲ್ ಆಫ್ MSYS2 ಅಂತ ಕೇಳಿದ್ದಾರೆ, ಅದಕ್ಕೆ ನಾವು ಇದನ್ನ ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ಯೂಸ್ ವಿಂಡೋಸ್ ಡಿಫಾಲ್ಟ್ ಕನ್ಸೋಲ್ ವಿಂಡೋ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದನ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಚೂಸ್ ದಿ ಡಿಫಾಲ್ಟ್ ಬಿಹೇವಿಯರ್ ಆಫ್ ಗಿಟ್ ಪುಲ್, ಅದಕ್ಕೆ ನಾವು ಡಿಫಾಲ್ಟ್ ಅಂತ ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಚೂಸ್ ಎ ಕ್ರೆಡೆನ್ಷಿಯಲ್ ಹೆಲ್ಪರ್ ಅಂತ ಕೇಳಿದ್ದಾರೆ, ಅದಕ್ಕೆ ಗಿಟ್ ಕ್ರೆಡೆನ್ಷಿಯಲ್ ಮ್ಯಾನೇಜರ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿರಿ. ಕಾನ್ಫಿಗರಿಂಗ್ ಎಕ್ಸ್ಪೆರಿಮೆಂಟಲ್ ಆಪ್ಷನ್ ಅಂತ ಕೇಳಿದ್ದಾರೆ, ಅದಕ್ಕೆ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಹನ್ನೆಬಲ್ ಎಕ್ಸ್ಪೆರಿಮೆಂಟಲ್ ಬಿಲ್ಟ್ ಇನ್ ಫೈಲ್ ಸಿಸ್ಟಮ್ ಮಾನಿಟರ್ ಆ ಆಪ್ಷನ್ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಆಪ್ಷನ್ ತೋರಿಸುತ್ತಾ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ನೆಕ್ಸ್ಟ್ ಫಿನಿಶ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ದಿಸ್ ಇಸ್ ದಿ ವೇ ಟು ಇನ್ಸ್ಟಾಲ್ ದಿ ಗಿಟ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಕಿಲ್ಸ್ ಅಪ್ ವಿತ್ ಸಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.